ಮತ್ತೆ ಭಾಷಾ ಆಟಗಳಲ್ಲಿ ಈಗ ನಾವು ಚರ್ಚೆ ಮಾಡೋದ್ರಲ್ಲಿ ವಸ್ತುಗಳು ತೋರಿಸ್ವಿ. ಇದು ಚೆಂಡು, ಇದು ಪೀಪಿ, ಬುಗುರಿ, ಗೊಂಬೆ, ಬಂಡಿ, ಎತ್ತಿನ ಗಾಡಿ. ಎತ್ತಿನ ಗಾಡಿ ಹೌದಿಲ್ಲ? ಇದು ತಮಡಿ. ಇದರಿಂದ ನಾವ್ ಏನ್ ಮಾಡ್ತೀವಿ ಹೇಳ್ರಿ? ಬ್ಯಾಟ್ ಬಾಲ್ ಆಡ್ತೀವಿ, ಆಮೇಲೆ ವಾಲಿಬಾಲ್ ಆಡ್ತೀವಿ ಅಲ್ಲ? ಹೌದಿಲ್ಲ? ಹಾ ಸರಿ. ಪಿಪಿ ಎಂದ ಏನ್ ಮಾಡ್ತೀವಿ? ಹೆಂಗ್ ಓದುತ್ತೀವಿ? ಇದು ಹೆಂಗ್ ಬರ್ತ ಶಬ್ದ? ಇದು ಜಾತ್ರೆಗ ಆಮೇಲೆ ಮದುವೆಯಲ್ಲಿ ಅಲ್ಲೆಲ್ಲ ಪಿಪಿಯನ್ನು ಓದ್ತಿರ್ತಾರೆ. ಹೌದಲ್ಲ? ಬುಗುರಿ ಏನ್ ಮಾಡ್ತೀರಿ? ಆಟ ಆಡ್ತೀರಿ. ತಮಡಿಗೆ ನಾವು ಏನ್ ಮಾಡ್ತೀವಿ? ಯಾವ ವಸ್ತು ಬಳಸ್ತೀವಿ? ತಮಡಿಗೆ ಯಾವ್ಯಾವ ತಗೊಂತೀವಿ? ತಾಳಕ್ಕೆ ತಕ್ಕ ಕುಣಿತಕ್ಕ ಅವಾಗೂ ಬಾರಿಸ್ತೀವಿ. ಈಗ ಇದು ಮುಕ್ತ ಆಟ ಮುಗಿತಲ್ಲ, ಅವಾಗ ಕೂಡ ಇದನ್ನೇ ಬಾರಿಸುತ್ತೆ. ನೀವು ಸಾಮಾನ್ಯ ವಸ್ತುಗಳನ್ನ ಎತ್ತಿರ್ತೀರಿ. ಇದೇನು? ಗೊಂಬೆ. ಗೊಂಬೆಗಳನ್ನ ತಗೊಂಡು ಆಟ ಆಡ್ತೀರಲ್ಲ ನೀವು? ಮನೆಗೆ ತಜ್ಞಾಗ ಆಟ ಆಡ್ತಿರಲ್ಲ ಗೊಂಬೆ ಜೊತೆಗೆ? ಹೌದಿಲ್ಲ? ಇನ್ನೊಂದು ಗೊಂಬೆ ಇತ್ತಂದ್ರ ಎರಡು ಗೊಂಬೆ ಸೇರಿಸಿ ಮದುವೆ ಮಾಡಿ ಮನೆಯಲ್ಲಿ ಸಂಡೆ ಬಂತಪ್ಪ ಅಂದ್ರೆ ಆಟ ಆಡ್ತಿರಲ್ಲ. ಸರಿ. ಇದು ಎತ್ತಿನ ಗಾಡಿ. ಏನ್ ಹೇಳಿದ? ಎತ್ತಿನ ಗಾಡಿಯಲ್ಲಿ ಏನೇನ್ ನಾವು ವಸ್ತುಗಳನ್ನ ಚರ್ಚೆ ಮಾಡಂದ್ರೆ ಏನ್ ಮಾಡ್ತೀವಿ ನಾವು? ಹೊಲಕ್ ಹೋಗ್ಬೇಕಾದ್ರ ಎತ್ತು ಹುಡ್ಕೊಂಡ ಅದ್ರಾಗ ಕುಂಟಿ ಎಲ್ಲ ಇಟ್ಕೊಂಡು ಹೊಲಕ್ ಹೋಗ್ತೀವಲ್ಲ, ಹೊಲ ಹರಿಗಿ ಬರ್ಬೇಕಾದ್ರೆ ಅದ್ರಲ್ಲಿ ಕಟ್ಟಿಗೆ ಹಾಕೊಂಡು ಬರ್ತೀವಿ. ಮತ್ತೆ ಬೆಳಿ ಬೆಳಿಬೇಕಪ್ಪ ಅಂದ್ರೆ ಜಗಳ ಹಾಕೊಂಡ್ ಬರ್ತೀವಿ. ಮನೆಗಿದ್ರ ಹೊಲಕ್ಕ ನಾವು ಗೊಬ್ಬರ ಎರ್ಕೊಂಡ್ ಹೋಗ್ತೀವಿ. ಏನ್ ಎರ್ಕೊಂಡ್ ಹೋಗ್ತೀವಿ? ಒಟ್ಟು ಎರ್ಕೊಂಡ್ ಬರ್ತೀವಿ, ಮೇವ್ ಎರ್ಕೊಂಡ್ ಬರ್ತೀವಿ. ಹೌದಿಲ್ಲ?